ಈಗ ಒಂದು ತತ್ವಪದ, ನಿನ್ನ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗುಗಳಿವೇನು. ರಂಗಿನ ಹೂವೇ ನಿನ್ನಾತ್ಮ, ಪೂಜೆ ಎಂಬುದೇ ಪರಮಾತ್ಮ. ಹೂ ಎಂಬುದು ನಿನ್ನಾತ್ಮ, ಪೂಜೆ ಎಂಬುದೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣಗಳಿವೇನು. ಬಣ್ಣದ ಹಸುವೇ ನಿನ್ನಾತ್ಮ, ಕೇಳಿನೊರೆಯಾಲೆ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಅಂಕುಡಂಕಿನ ಕಪ್ಪುಗಳಿರಲು ಒಳಗಿನ ಕೇಯುವುಡಂಕೇನು. ಅಂಕುಡಂಕಿನ ಕಪ್ಪುಗಳಿರಲು ಒಳಗಿನ ಕೇಯುವುಡಂಕೇನು. ಡಂಕಿನ ಕಪ್ಪೆ ನಿನ್ನಾತ್ಮ, ಸಮರಸದೆಯೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಏರಿಳಿತಗಳು ನೀರಿಗೆ ಇರಲು ನೀರಿಗೆ ತಗ್ಗುಗಳಿವೇನು. ಏರಿಳಿತಗಳು ನೀರಿಗೆ ಇರಲು ನೀರಿಗೆ ತಗ್ಗುಗಳಿವೆಯೇನು. ಅಲೆಗಳ ಎಂಬುದೇ ನಿನ್ನಾತ್ಮ, ನೀರೆ ಎಂಬುದೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಭಜನೆಗೆ ನಾನಾ ರಾಗಗಳಿರಲು ಭಕ್ತಿಗೆ ರಾಗವು ಇದೇನು. ಭಜನೆ ಎಂಬುದೇ ನಿನ್ನಾತ್ಮ, ಭಕ್ತಿ ಎಂಬುದೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಸೃಷ್ಟಿಗೆ ಕಮಾನು ಕಂಗಳು ಇರಲು ಸೃಷ್ಟಿಗೆ ದೋಷವು ಇದೇನು. ಕಮಾನು ಕಂಗಳ ನಿನ್ನಾತ್ಮ, ನೇರ ಸೃಷ್ಟಿಯೇ ಪರಮಾತ್ಮ. ಕಮಾನು ಕಂಗಳ ನಿನ್ನಾತ್ಮ, ನೇರ ಸೃಷ್ಟಿಯೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಎಲ್ಲರಿಗೂ ಶಂಸನಾಥ. ತುಂಬಾ ಧನ್ಯವಾದಗಳು. ಉತ್ತರದೊಂದಿನಿಷ್ಠ ಸಿದ್ಧವಾದಂಥ ಹೊಟ್ಟೆಯಾತಿಗರಮಠವರು ನಿನ್ನ ಆತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ ಅನ್ನುವಂಥ ಒಂದು ಸುಂದರವಾದಂಥ ಮತ್ತು ಭಕ್ತಿಪೂರ್ವಕವಾದಂಥ ವಿಶಾಲವಾಗಿ ಗಂಭೀರವಾಗಿ ತಮ್ಮ ಒಂದು ಪ್ರಶ್ನೋತ್ತರವನ್ನು ನುಡಿಸಿದರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅವರಿಗೆ ಈಗ ಗುರುಗಳ ಪಾಠ ಮುಂದುವರೆದ ಕಾಗದ ಆಲೋಚಿಸಬೇಕು ಅಂತ ವಿನಂತಿ. ಆತ್ಮ ಅನಾತ್ಮದ ಒಂದು ತತ್ವದ ವಿವೇಕ ಉಂಟಾಗಲು ಬಹಳ ಒಂದು ಅದೃಷ್ಟವಂತರಿಗೆ ಇಂಥದ್ದಾಗ್ತದೆ. ಈ ಒಂದು ಸತ್ಯ ಅನುಭವ ಮಾಡ್ಕೋಬೇಕಂತ ರಾಜ ಹೋಗ್ತಾ ಇದ್ದಾನೆ. ಈ ಸತ್ಯಗಳಲ್ಲಿ ಎಷ್ಟು ರೀತಿಯಾದವ್ರಿ ಸತ್ಯ? ಸತ್ಯಕ್ಕೆ ಸ್ಥಾನಮಾನಗಳು ಕೊಟ್ಟಿವಲ್ಲ. ಒಂದು ಹಗ್ಗ ಮತ್ತು ಒಂದು ಹಾವಿನ ಮೂಲಕ ಹೇಳ್ತಾ ಇದ್ದೀವಿ. ಹಗ್ಗ ಮಂದಗತ್ತಲೆ ಒಳಗೆ ಬಿದ್ದದ. ಆ ಮಂದಗತ್ತಲೆಯಲ್ಲಿ ಬಿದ್ದ ಹಗ್ಗ
ಪೂರ ಏನದಂತೂ ಕಾಣವಲ್ಲು, ಏನು ಇಲ್ಲದಂಗೂ ಇಲ್ಲ. ಸುಮ್ಮನೆ ಪೂರ್ತಿ ಕತ್ತಲಿತ್ತಂದ್ರೆ ಅದು ಏನು ಕಾಣ್ತಾನೂ ಇರಲಿಲ್ಲ. ಪೂರ್ತಿ ಬೆಳಕಿದ್ರೆ ಅದು ಹಗ್ಗತ್ತು ಗೊತ್ತಾಗ್ತಿತ್ತು. ಅದ್ರ ಮಂದಗತ್ತಲೇ ಇದ್ದ ಕಾರಣ ಏನಾಗ್ಯದ, ಹಗ್ಗ ಏನಾಗಿ ಕಾಣ್ಲಕತ್ತದ ನಿಮ್ಗ? ಹಾವಾಗಿ ಕಾಣ್ಲಕತ್ತದ. ಮತ್ತ ಅಲ್ಲಿ ಹಾವು ಅದ ಏನು? ಹಾವು ಇಲ್ಲ. ಇಲ್ಲ ಅಂತೀರ. ಮತ್ತ ಹಾವದು ಕತ್ತಲ್ದಾಗ ತುಳಿದ್ರಿ ಅಂದ್ರೆ ಏನಾಗ್ತದ ನಿಮ್ ಪರಿಸ್ಥಿತಿ? ಹಗ್ಗನೆ ತುಳಿದಿರಿ. ಆದ್ರ ಏನಾಗ್ಯದ, ನಿಮ್ಗೇನ್ ಅನಿಸ್ಬಿಟ್ಟದ? ಹಾವು ತುಳಿದಂಗಾಗಿ ಏನಾಗಿರ್ತದ ನಿಮ್ ಪರಿಸ್ಥಿತಿ? ಸ್ವಲ್ಪ ವಿಚಾರ ಮಾಡ್ರಿ. ಭಯ ಆಗಿರ್ತದ. ಭಯ ಆಗಿ ಮೈಯೆಲ್ಲ ಬೆವ್ತು ಹೋಗಿರ್ತದ, ಹಜ್ಜಿ ಆಗಿರ್ತದ, ಏನೆಲ್ಲ ಆಗ್ತದ. ಇಲ್ಲದ ಹಾವು ಇದ್ದಂಗ. ಅದೇ ರೀತಿ ಈ ನಿಮ್ಮ ಸಂಸಾರ ಬಡದಾಡಿ ಮಾಡ್ತಿರಲ್ಲ, ಸಂಸಾರ, ಸಂಪತ್ತು, ಸಂಬಂಧ, ಬ್ರಹ್ಮಾಂಡ, ಪಿಂಡಾಂಡ, ಅಲ್ಲಿರೋದು ಹಗ್ಗ ಹಾವಿನಂಗೆ ಕಾಣ್ಲಕತ್ತದ. ಇಲ್ಲಿರೋದು ಬ್ರಹ್ಮ ನಿಮ್ಗೇನಾಗಿ ಕಾಣ್ಲಕತ್ತದ? ಸಂಸಾರ ಆಗಿ ಕಾಣ್ಲಕತ್ತದ, ಗಂಡಾಗಿ ಕಾಣ್ಲಕತ್ತದ, ಹೆಣ್ಚಾಗಿ ಕಾಣ್ಲಕತ್ತದ, ಮಕ್ಕಳಾಗಿ ಕಾಣ್ಲಕತ್ತದ, ಹೊಲ ಮನೆಯಾಗಿ ಕಾಣ್ಲಕತ್ತದ, ರೊಕ್ಕ ರೂಪಾಯಿ ಆಗಿ ಕಾಣ್ಲಕತ್ತದ. ಏನೆಲ್ಲ ಸುಖ ದುಃಖಗಳನ್ನ ಕೊಡ್ಲಕತ್ತದ. ಈಗ ಅದೇ ರೀತಿ ಇದು ದುಃಖ ಕೊಡಂತ ಪ್ರಸಂಗ, ಸುಖ ಕೊಡಂತ ಪ್ರಸಂಗ ಯಾವುದಂತಂದ್ರ, ಮಂದಗತ್ತಲೆಯಲ್ಲಿ ಸಮುದ್ರದ ದಂಡೆಗೆ ಹೋದಾಗ, ಅಲ್ಲೇನಾಗ್ತದ? ಕಪ್ಪ ಚಿಪ್ಪುಗಳು ಬಿದ್ದಿರ್ತಾವ ಸಮುದ್ರದ ದಂಡೆಗೆ. ಅವು ಯಾರು ಹೊಳಿತಾವಂತ? ಬೆಳ್ಳಿ ಹೊಳದಂಗೆ ಹೊಳಿತಾವಂತ, ಚಕ 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 ಹೊಳಿತಿರ್ತಾವಂತ. ಇವ ಏನ್ ಮಾಡ್ಬಿಡ್ತಾನ, ಆ ಎಲ್ಲ ಶಕ್ತಿಗಳು ಅರೆ ಇಷ್ಟೊಂದು ಬೆಳ್ಳಿ ಇಲ್ಲಿ ಬಿದ್ದದ, ಈ ಬೆಳ್ಳಿಯನ್ನ ನಾನು ತಗೊಂಡು ಅದೇ ಮಾಡ್ಕೊಂಡ್ರೆ ದೊಡ್ಡ ಶ್ರೀಮಂತ ಆಗ್ತೀನಿ ಅಂತೇಳಿ ಬಡ ಬಡ ಕಪ್ಪ ಚಿಪ್ಪುಗಳು ತಗೊಂಡು ಕೈ ಚೀಲದಾಗ ಜೀವನಾಗ ತುಂಬ್ಕೊತಾನಂತೆ. ಎಲ್ಲ ಸಂಗ್ರಹ ಮಾಡ್ಕೊಂಡು ಮನೆಗೆ ಹೋಗ್ತಾನ. ಮನೆಗೆ ಹೋಗಿ ಮರುದಿನ ಮುಂಜಾನೆ ತೆಗೆದು ನೋಡ್ತಾನ, ಅವು ಕಪ್ಪೆ ಚಿಪ್ಪುಗಳು, ಶುಕ್ತಿಗಳು ಅಂತಾರ, ಶಂಕಗಳು ಅಂತಿರಲ್ಲ, ಅವೇ ಇರ್ತಾವ. ಹಂಗ ಆ ಶುಕ್ತಿಯಲ್ಲಿ ಬೆಳ್ಳಿ ಸುಖ ಕೊಡ್ತದ, ಹಗ್ಗದೊಳಗ ಹಾವ ದುಃಖ ಕೊಡ್ತದ. ಈ ಜಗತ್ತು ಏನದ, ಸುಖ ದುಃಖ ಕೊಡ್ಲಕತ್ತದ. ಆದ್ರ ಇದನ್ನ ಬ್ರಹ್ಮ ಅನ್ನೋದು ತಿಳ್ಕೊಳ್ಳೋದು ಬಿಟ್ಟು ನೀವು ಬೇರೆ ಏನೇನು ತಿಳ್ಕೊಂಡಿರಿ ಅದೆಲ್ಲ ಒಟ್ಟು ಬೆಳ್ಳಿ, ಶುಕ್ತಿಯಲ್ಲಿನ ಬೆಳ್ಳಿ ಸುಖದಾಯಕ ಮತ್ತು ಹಗ್ಗದೊಳಗಿನ ಹಾವು ದುಃಖದಾಯಕ. ಈ ರೀತಿ ಸುಖ ದುಃಖ ಅನುಭವಿಸಿದ್ದು ಅದು ಹಗ್ಗ ಅಂತ ಗೊತ್ತಾಯ್ತು ಅಂತಂದ್ರೆ ಏನಾಯ್ತು? ಅಲ್ಲಿ ದುಃಖ ಇಲ್ಲ. ಅದು ಕತ್ತಚಿಪ್ಪು ಅಂತ ಗೊತ್ತಾಯ್ತು ಅಂತಂದ್ರೆ ಅದಕ್ಕೆ ಸುಖ ಇಲ್ಲ. ಅದಕ್ಕೆ ಅದರ ಮೂಲ ವಸ್ತುವಿನ ದರ್ಶನ ಆದರೆ ಸಾಕು. ಮೂಲ ವಸ್ತು ಏನದ ಗೊತ್ತಾಯ್ತು ಅಂತಂದ್ರೆ ಮುಗಿತು. ಅದಕ್ಕೆ ಈ ರೀತಿ ಅಲ್ಲಿ ಇಲ್ಲದ್ದು ನಿಮ್ಮಷ್ಟಕ್ಕೆ ನೀವೇ ಏನೋ ತಿಳ್ಕೊಂಡು ಏನ್ ಮಾಡಿಬಿಟ್ರಿ, ಸುಖ ದುಃಖ ಅನುಭವಿಸ್ಲಕತ್ತೀರಿ. ಇದು ಅನುಭವಿಸುವುದಕ್ಕ ಇದು ಇಲ್ಲೇನು ಆದಂದ್ರ ಇಲ್ಲ. ಇಂಥ ಒಂದು ಸತ್ಯ ಏನ ಆದಲ್ಲ, ಇದಕ್ಕೇನಂತಾರ ಅಂದ್ರೆ ಪ್ರಾತಿಭಾಷಿಕ ಸತ್ಯ. ಎಂತ ಸತ್ಯ ಇದು? ಪ್ರಾತಿಭಾಷಿಕ ಸತ್ಯ ಅಂತಂದ್ರ ಅಲ್ಲಿ ಬರೇ ಪ್ರತೀತಿ ಮಾತ್ರ, ತೋರುವಿಕೆ ಮಾತ್ರ ಅದ. ಇರುವಿಕೆಯಲ್ಲಿ ಹಗ್ಗ, ತೋರುವಿಕೆಯಲ್ಲಿ ಹಾವು. ಪ್ರತೀತಿ ಮಾತ್ರ ಸತ್ಯಂ ಪ್ರಾತಿಭಾಷಿಕ ಸತ್ಯಂ. ಬರೇ ತೋರುವಿಕೆಯಲ್ಲಿ ಅಷ್ಟೇ. ಅಲ್ಲಿ ಹೋಗಿ ಹುಡುಕಿದ್ರೆ ಹಾವು ಅದ ಏನಲ್ಲಿ ಬಡಗಿ ತಗೊಂಡು ಹೊಡಿಬೇಕಂದ್ರೆ ಇಲ್ಲ. ಅಲ್ಲಿ ತೋರಿಕೆಯಲ್ಲಿ ಮಾತ್ರ ಅದ. ಇನ್ನ ಒಂದು ಸತ್ಯ ಅದ, ಕ್ಷುದ್ರ ಸತ್ಯ ಅಂತೇಳಿ. ಆ ಕ್ಷುದ್ರ ಸತ್ಯ ಏನದ ಅಂತಂದ್ರ ತೋರಿಕೆಯಲ್ಲೂ ಇಲ್ಲ, ಆದ್ರೂ ಮನುಷ್ಯನ ಬುದ್ಧಿ ಒಳಗೆ ಓಡಾಡ್ತು. ಅದು ಒಂದು ಸತ್ಯ. ಎಂತದಂತಂದ್ರೆ ಮೊಲದ ಕೋಡು. ಮೊಲಕ್ಕೆ ಕೋಡಿರ್ತವೇನು? ಇಲ್ಲ. ಬಂಜೆಯ ಮಗಂದು ಮದುವೆಗೆ ಹೋಗಿದ್ದೆವು, ಚಂದ ಹೊಟ್ಟಿ ತುಂಬ ಉಂಡು ಬಂದೆವು. ಇಲ್ಲಂದ್ರೆ ಬಂಜೆಯ ಮಗನಿಗೆ ಒಂದು ಗಂಡು ಮಗು ಹುಟ್ಟ್ಯಾದ ಅಂತಂದ್ರೆ ಇದು ಕ್ಷುದ್ರ ಸತ್ಯ ಹೌದಾ? ಅಲ್ಲ. ಇದು ಇಲ್ಲದ್ದು ಹೆಂಗ್ ಕಲ್ಪನೆ ಮಾಡ್ಕೋತೀವಿ ನೋಡ್ರಿ ನಾವು.
ಇದು ಕ್ಷುದ್ರ ಸತ್ಯ, ಮೊಲದ ಕೋಡು, ಬಂಜೆಯ ಮಗ, ಮತ್ತೆ ಗಗನ ಕುಸುಮ, ಆಕಾಶದೊಳಗೆಲ್ಲ ಕುಸುಮ ಅದಂತೇಳಿ ಈ ರೀತಿ ನಾವೇನ್ ಮಾಡ್ತೀವಿ, ಇದೆಲ್ಲ ಕ್ಷುದ್ರ ಸತ್ಯ. ಕ್ಷುದ್ರ ಸತ್ಯ ಗೊತ್ತಾಯ್ತಾ? ಅಲ್ಲಿ ತೋರುವಿಕೆಯಲ್ಲಿ ಸಹಿತ ಇಲ್ಲದು, ಇರುವಿಕೆಯಲ್ಲಂತೂ ಇಲ್ಲವೇ ಇಲ್ಲ, ತೋರುವಿಕೆಯಲ್ಲೂ ಇಲ್ಲ, ಆದ್ರೂ ನಮ್ಮ ಕಲ್ಪನೆ ಒಳಗದ ಅದು. ಗಗನ ಸಖಿ ಆಕಾಶದಾಗ ಒಬ್ಬಕ್ಕೆ ಅಡ್ಡಾಡ್ತಾಳ್ರಿ ನಾನ್ ಲವರು ಅಂತ, ಅಕ್ಕಿ ಎಲ್ಲ ಇಲ್ಲ ಇಲ್ಲ ಹಿಂಗಿರ್ತದ. ನೆಕ್ಸ್ಟ್ ಏನಪ್ಪಾ, ಶುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ ಆದ್ಮೇಲೆ ಒಂದೇನಾಯ್ತು, ಯಾವನೋ ಒಬ್ಬ ಬಂದು ಬೆಳಕು ಮಾಡಿ ಕೊಟ್ಟು, ಯಾಕೆ ಹೇಳಕತ್ತಿದೋ ತಮ್ಮ ಅದಕ್ಕೆ ಅಲ್ಲಿ ಹಾವಿತ್ರಿ ತುಳಿದು ಬಿಟ್ಟ ಅಂತೇಳಿ ಅಂಜಲಕತ್ತೇನೆ, ನೋಡಂತಡಿ ಅಂತೇಳಿ ಹೋಗಿ ಬೆಳಕು ಹಾಕಿ ನೋಡ್ತಾರ. ನೋಡಿದ್ರ ಅಲ್ಲಿ ಏನದ, ಹಾವಿನ ಬೆಳಕಾಕಿ ನೋಡಿದ್ರೆ ಏನ್ ಕಾಣುತ್ತೆ? ಏನದ? ಹಗ್ಗದ ರಜ್ಜು, ರಜ್ಜು ಹಗ್ಗ ಕಾಣಿಸ್ತು. ಈ ಹಗ್ಗ ಕಾಣಿಸ್ತಲ್ಲ, ಈ ಹಗ್ಗ ಏನದಲ್ಲ ಅದೂ ಏನದ, ಅಧಿಷ್ಠಾನ ವಸ್ತು ಅಲ್ಲ, ಅದು ಕೂಡ ಅಧ್ಯಸ್ಥ ವಸ್ತುನೇ. ಅದನ್ನು ಏನು ಖರೆ ಇಲ್ಲ, ಅದನ್ನು ಖರೆ ಇಲ್ಲ. ಆದ್ರೂ ಈ ಜಗತ್ತಿನೊಳಗ ವ್ಯವಹಾರ ಮಾಡ್ಬೇಕಾದ್ರ ಈ ಜಗತ್ತು ಸುಳ್ಳು ಅಂತ ಹೇಳಕ್ಕೆ ನಾವು ಸುಮ್ ಕುಂದಿರ್ಲಕ್ ಆಗಂಗಿಲ್ಲ. ಜಗತ್ತಿನಾಗ ನಾನಾ ರೀತಿ ಜೀವಿಗಳದವ, ನಾನಾ ರೀತಿ ವಸ್ತುಗಳದವ. ಈ ವ್ಯವಹಾರಿಕ ಬದುಕು ನಾವು ಮಾಡುವುದು ಅನಿವಾರ್ಯ ಅದ. ಇಲ್ಲಿ ಒಂದು ಲೀಲೆ ನಡೆದದ, ಆ ಲೀಲೆಯ ಕಾರಣ ನಾವು ಆ ಲೀಲೆಯ ಒಂದು ಭಾಗವಾಗಿ ಎಲ್ಲರೂ ಆ ವಸ್ತುವಿಗೆ ಏನಂತಾರೆ, ನಾವು ಆ ವಸ್ತುವಿಗೆ ಅದೇ ಹೆಸರು ಕೊಟ್ಟು ಕರಿಬೇಕು. ಅದೇ ರೂಪ, ಅದೇ ವಸ್ತು, ಅದೇ ನಾಮ. ಇಲ್ಲೊಂದು ವ್ಯವಹಾರಿಕವಾದಂತ ಕೆಲಸ ನಡೆದದ. ಆದ್ರೆ ಈ ಹಗ್ಗ ಏನು ಮೂಲ ವಸ್ತು ಅಲ್ಲ. ಇದು ಎಂಥದ್ದು ಅಂತಂದ್ರೆ, ಈ ಪ್ರಾತಿಭಾಷಿಕ ಸತ್ಯ ಸುಳ್ಳು ಅಂದಾಗ ಹಗ್ಗ ಏನಾಯ್ತು, ಒಂದು ಹಗ್ಗ ಹಾವು ಇಲ್ಲ ಅಂತಂದ್ರೆ ಅಲ್ಲಿ ಹಗ್ಗ ಆದ ಅಂತಂದ್ರೆ ಇದಕ್ಕೆ ಏನಂತಾರೆ, ವ್ಯಾವಹಾರಿಕ ಸತ್ಯ ಅಂತಾರೆ. ಇದಕ್ಕೆ ಹಗ್ಗ ಇರ್ಬೋದು, ಜಗತ್ತಿನ ಎಲ್ಲಾ ವಸ್ತುಗಳಿರ್ಬೋದು, ನಾಮರೂಪಗಳು ಏನೇನದವ ಎಲ್ಲ ವಸ್ತುಗಳಿಗೆ ವ್ಯಾವಹಾರಿಕ ಸತ್ಯಗಳು ಅಂತ. ಈ ಜಗತ್ತು ಮತ್ತು ಜಗತ್ತಿನಲ್ಲಿರುವ ಜೀವಿಗಳು ಮತ್ತು ಜಗತ್ತಿನ ಎಲ್ಲಾ ವಸ್ತುಗಳು, ಜಗತ್ತು ಮತ್ತು ಜಗತ್ತಿನ ಜೀವಿಗಳು ಮತ್ತು ಎಲ್ಲಾ ವಸ್ತುಗಳು ಇವೆಲ್ಲ ಅದವಲ್ಲಿ ಭೂಮಿ ಮೇಲೆ. ಇವೆಲ್ಲವೂ ಅದವಂತಂದ್ರೆ ಎದರ ಮೇಲೆ ಅವಲಂಬಿಸವ? ಇವು ಭೂಮಿಯನ್ನು ಅವಲಂಬಿಸವ. ಈ ಜಗತ್ತಿನ ವಸ್ತುಗಳು, ಜೀವಿಗಳು ಇವೆಲ್ಲ ಭೂಮಿ ಮೇಲೆ ಅವಲಂಬಿಸಿರ ಇಲ್ಲ? ಭೂಮಿ ಬಿಟ್ಟಲ್ಲ ಇಲ್ಲ ಬರ್ತದೆ ನಿಮಗ? ಭೂಮಿ ಆದಂತೇಳಿ ಇವೆಲ್ಲ ಅದಾವ, ಭೂಮಿ ಇಲ್ಲ ಅಂತಂದ್ರೆ ಯಾವ ಇಲ್ಲ. ಮತ್ತು ಭೂಮಿ ಎದರ ಮೇಲೆ ಅವಲಂಬಿಸದ? ನೀರಿನ ಮೇಲೆ ಅವಲಂಬಿಸದ. ನೀರು ಬಂದಾಯ್ತು ಅಂದ್ರೆ ಭೂಮಿ ಪುಡಿಯಾಗಿ ಹೋಗ್ಬಿಡ್ತದ. 1 ವರ್ಷ 2 ವರ್ಷ ಬರಗಾಲ ಬಿತ್ತಂದ್ರೆ ಭೂಮಿ ಎಲ್ಲ ಕ್ರ್ಯಾಕ್ ಎಲ್ಲ ಕಟ್ಟಿ ಬಿಡ್ತದ. ನೀರಾದತ್ತೇಳಿ ಇದು ಒಂದು ಕೆಸರಿನ ಮುದ್ದೆ ಭೂಮಿ. ನೀರಾದತ್ತೇಳಿ ಇದು ಗಟ್ಟಿಯದ. ಭೂಮಿ ನೀರನ್ನು ಅವಲಂಬಿಸದ. ಎಲ್ಲ ಜಗತ್ತಿನ ವಸ್ತುಗಳಿಗೆ, ಜೀವಿಗಳಿಗೆ ಭೂಮಿ ಅಧಿಷ್ಠಾನ ಆದ್ರ ಭೂಮಿಗೆ ನೀರು ಅಧಿಷ್ಠಾನ. ಮತ್ತೆ ನೀರು ಎದರಿಂದ ಅವಲಂಬಿಸೋದಂದ್ರೆ ಅಗ್ನಿಲಿಂದ ಅವಲಂಬಿಸೋದು. ಅಗ್ನಿ ಆದಂತ ನೀರದ, ಅಗ್ನಿ ಇಲ್ಲ ಅಂತಂದ್ರೆ ನೀರೇ ಇಲ್ಲ. ನೀವು ಕುಡಿಯೋ ನೀರು ನೀರಾಗಿ ಇರ್ಬೇಕಾದ್ರ ಅದ್ರೊಳಗೆ ಅಗ್ನಿ ಇದ್ರೆ ನೀರಿತ್ತು. ಒಂದ್ ವೇಳೆ ಅದ್ರೊಳಗಿಂದ ಅಗ್ನಿ ತೆಗೆದ್ರೆ ಬರ್ಫಾಗಿ ಬಿಡ್ತದ, ಅದು ಎಲ್ಲಾಗಿ ಹೋಗ್ಬಿಡ್ತದ. ಅದಕ್ಕೆ ಭೂಮಿ ಎದರನ್ನ ಅವಲಂಬಿಸೋದಂದ್ರೆ ನೀರನ್ನು ಅವಲಂಬಿಸದ. ನೀರು ಅಗ್ನಿಯನ್ನು ಅವಲಂಬಿಸದ. ಅಗ್ನಿ ಯಾವುದನ್ನು ಅವಲಂಬಿಸದಂದ್ರೆ ವಾಯುವನ್ನು ಅವಲಂಬಿಸದ. ಅಗ್ನಿಗೆ ವಾಯು ಬೇಕು, ವಾಯು ಇಲ್ಲ ಅಂತಂದ್ರೆ ಅಲ್ಲಿ ಅಗ್ನಿ ಇರ್ಲಕ್ ಸಾಧ್ಯ ಇಲ್ಲ. ವಾಯು ಯಾವುದನ್ನು ಅವಲಂಬಿಸದ ಅಂತಂದ್ರೆ ಆಕಾಶವನ್ನು ಅವಲಂಬಿಸದ. ಆಕಾಶ ಇಲ್ಲ ಅಂತಂದ್ರೆ ವಾಯು ಚಲನ ಹೆಂಗ ನಡೀತದ? ನಿಮ್ಮ ಮೂಗ್ನಾಗ ಹೆಂಗಪ್ಪ ಅಂತಂದ್ರೆ ಕೆಳಗಾಲ ಮಳೆಗಾಲದಾಗ ಮೂಗ್ ಬಂದಾಗಿರ್ತದ, ಎಲೆಯಾಗ ಗುರು ಗುರು ಅಂತಿರ್ತದ. ಅದು ಬಯಲು ಫುಲ್ಲಾಗಿತ್ತಂತಂದ್ರೆ ಗಾಳಿ ಅಳ್ಳಾಡ್ತದ, ಹೌದಿಲ್ಲ? ಒಳಗ್ ಮೂಗ್ ಬಂದಾಯ್ತಂದ್ರೆ ಉಸಿರಾಡ್ಸಲಿಕ್ಕೆ ಬರಲಾಗ್ಯದ್ರಿ, ದಮ್ ಬರ್ಲಕತ್ತದ್ರಿ. ಯಾಕಂತಂದ್ರೆ ಒಳಗ ಆಕಾಶ ಬಂದಾಗಿರ್ತದ, ಜಾಗ ಇಲ್ಲ ಅಲ್ಲಿ ತಿರಿಯಲ್ಲ.
ವಾಯುವು ಸರಾಗವಾಗಿ ತಿರುಗಾಡಬೇಕಾದ್ರೆ ಆಕಾಶ ಫ್ರೀ ಇರ್ಬೇಕು. ನಿಮ್ಮ ಒಳಗಿನ ಆಕಾಶ ತತ್ವ ಎಲ್ಲರ ಬ್ಲಾಕ್ ಆಯ್ತು ಅಂತಂದ್ರೆ ಜೀವನ ಕಷ್ಟ ಆಗ್ತದ. ಹೌದಾ ಇಲ್ಲ? ಅದಕ್ಕೆ ಮೂಗು ಬಂದಾಗದಾಗ ಎದೆಗೆ ಕಫ ಆದಾಗ ಗೊತ್ತಾಗ್ತದ, ಅದು ಆಕಾಶ ಬಂದಾದಾಗ ಏನ್ ತ್ರಾಸ ಆಗ್ತದ ನಾವು. ಹೀಗಾಗಿ ಯಾವುದ್ರ ಮೇಲೆ ಅವಲಂಬಿಸದ ವಾಯು ಅಂದ್ರೆ ಆಕಾಶದ ಮೇಲೆ ಅವಲಂಬಿಸದ. ಆಕಾಶದಿಂದ ಆಚೆ ಏನದ ಗೊತ್ತಿಲ್ಲ, ಅದು ಮಾಯೆ. ಗೊತ್ತಿಲ್ಲದೇನದ ಮಾಯೆ. ಗೊತ್ತಿಲ್ಲ ಅನ್ನೋದಾದ್ರೂ ಗೊತ್ತದಲ್ಲ ನಮಗ, ಗೊತ್ತಿಲ್ಲ ಅನ್ನುವಂತಾದ್ರೂ ಗೊತ್ತದ. ಇದನ್ನೆಲ್ಲ ಗೊತ್ತು ಮಾಡ್ಕೊಂಡ್ಮೇಲೆ ಆ ಮಾಯೆಗೂ ಸಮೇತ ಪಂಚಭೂತಗಳ ಸಮೇತವಾಗಿ ಮಾಯೆಗೂ ಎಲ್ಲದಕ್ಕೂ ಆಧಾರವಾದಂಥದ್ದೆವದು, ಪರಮ ಅಧಿಷ್ಠಾನವಾದದ್ದೆವದು ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮ ಅದನಂತ ಮಾಯೆ ಅದ. ಮಾಯೆ ಅದಂತ ಇವೆಲ್ಲ ಪಂಚಭೂತಗಳದಾವ. ಪಂಚಭೂತಗಳದವತ್ತು ಈ ಜಗತ್ತಿನ ಎಲ್ಲಾ ವಸ್ತುಗಳದಾವ. ಈ ಜಗತ್ತಿನ ಎಲ್ಲಾ ವಸ್ತುಗಳ ಜೊತೆಗೆ ಹಗ್ಗನೂ ಅದ. ಹೀಗಾಗಿ ಜಗತ್ತಿನ ಎಲ್ಲಾ ವಸ್ತುಗಳು ಏನದವಲ್ಲ, ಇವು ಏನದವ, ಎಂತ ಸತ್ಯಗಳಿವು? ವ್ಯಾವಹಾರಿಕ ಸತ್ಯಗಳು. ಶುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ. ಈ ಜಗತ್ತಿನ ಎಲ್ಲಾ ಸತ್ಯಗಳು ವ್ಯಾವಹಾರಿಕ ಸತ್ಯಗಳು. ಈ ಎಲ್ಲಾ ವ್ಯಾವಹಾರಿಕ ಸತ್ಯಗಳಿಗೆ ಮೂಲ ಆಧಾರವಾಗಿರುವಂತಹ ಬ್ರಹ್ಮ, ಶುದ್ಧ ಬ್ರಹ್ಮ ಏನದನ, ಅವ ಪಾರಮಾರ್ಥಿಕ ಸತ್ಯ. 4 ರೀತಿ ಸತ್ಯಗಳನ್ನ ನಿಮಗ ಹೇಳಿವಿ. ಈ 4 ರೀತಿ ಸತ್ಯಗಳನ್ನ ಹೇಳಿದ್ಮೇಲ 4 ರೀತಿ ಸತ್ಯಗಳನ್ನು ಒಂದು ಕಡೆ ಬಾರದು, ದಿನ ಪಟ್ಟಿ ಮಾಡ್ಬೇಕು. ಎದುರು ಚಿಕ್ಕ ಚಿಕ್ಕ ವಸ್ತುಗಳು, ಜೀವಿಗಳು, ವ್ಯಕ್ತಿಗಳು ಏನೇನದವ ಅವೆಲ್ಲ ಓಸು ಈ 4 ಸತ್ಯ ಒಳಗೆ ಬರ್ತಾವ. 5ನೇ ಸತ್ಯ ಅನ್ನೋದಿಲ್ಲ. ಇದರೊಳಗೆ ಆತ್ಮ ಯಾವುದು, ಅನಾತ್ಮ ಯಾವುದು? ಶುದ್ಧ ಬ್ರಹ್ಮ ಪಾರಮಾರ್ಥಿಕ ಸತ್ಯ ಒಂದೇ ಆತ್ಮ. ಉಳಿದುದು ಅನಾತ್ಮ ಏನಾಗ್ಯದ, 3 ಭಾಗ ಮಾಡ್ಯಾರ. ಶುದ್ರ ಸತ್ಯ, ವ್ಯಾವಹಾರಿಕ ಸತ್ಯ ಮತ್ತ ಪ್ರಾತಿಭಾಷಿಕ ಸತ್ಯ. ಅನಾತ್ಮ ಇವೆಲ್ಲ ಸತ್ಯ ತಿಳ್ಕೋಬೇಕು. ಆತ್ಮವನ್ನ 2 ಭಾಗ, ಒಂದು ಆತ್ಮ, ಇನ್ನ ಒಂದು ಅನಾತ್ಮ. ಆತ್ಮ ಯಾವುದು? ಶುದ್ಧ ಬ್ರಹ್ಮ, ಪರಮ ಅಧಿಷ್ಠಾನ ವಸ್ತು. ಅನಾತ್ಮದೊಳಗೆ ಏನೇನ್ ಬರ್ತದ? ಮಾಯೆ ಮತ್ತು ಪಂಚಭೂತಾತ್ಮಕ ಜಗತ್ತು. ಮತ್ತ ಅದ್ರೊಳಗೆ 3 ಭಾಗ ಯಾವ್ಯಾವುದು? ವ್ಯಾವಹಾರಿಕ ಸತ್ಯ, ಪ್ರಾತಿಭಾಷಿಕ ಸತ್ಯ ಮತ್ತ ಶುದ್ರ ಸತ್ಯ. ಇಷ್ಟು ಗಟ್ಟಿಯಾಗಿ ತಿಳ್ಕೋಬೇಕು. ತಿಳ್ಕೊಂಡ್ಮೇಲೆ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಈ ಗುರು ಮತ್ತು ಶಾಸ್ತ್ರ ಇವೆರಡು ಭಾರಿ ದೊಡ್ಡದು ಇಟ್ಕೊಂಡು ಕೂತಿರಲ್ಲ, ಇವು ಯಾವ ಸತ್ಯದಾಗ ಬರ್ತಾವ? ಒಂದು ಶಾಸ್ತ್ರ ಹಿಡ್ಕೊಂಡು ಕೂತೀರಿ, ವಿಚಾರಿಸಾಗರ. ಒಂದಿಷ್ಟು ಮಂದಿ ನಿಜಗುಣ ಶಾಸ್ತ್ರ ಹಿಡ್ಕೊಂಡಾರ, ಒಂದಿಷ್ಟು ಮಂದಿ ವಚನ ಸಾಹಿತ್ಯ ಹಿಡ್ಕೊಂಡಾರ, ಒಂದಿಷ್ಟು ಮಂದಿ ಏನ್ ಇಟ್ಕೊಂಡಾರ? ಸಿದ್ಧಾಂತ ಶಿಖಾಮಣಿ ಇಟ್ಕೊಂಡಾರ. ಮತ್ತಿನ್ನೇನೇನೋ ಶಾಸ್ತ್ರಗಳು ತೆಕ್ಕಿಗೆ ಬಿದ್ದಿರಲ್ಲ, ಇವು ಯಾವ ಸತ್ಯ? ಮತ್ತ ಅವು ಒಂದಿಷ್ಟು ಟುಸು ಪುಸು ಕಲ್ತಂತ ನಮ್ಮಂತ ಪಂಡಿತರು ಗುರುಗಳಾಗಿ ಕುಂತಾರ, ಇವು ಯಾವ ಸತ್ಯ? ಇವರೇನು ಶುದ್ರ ಸತ್ಯನೋ, ಪ್ರಾತಿಭಾಷಿಕ ಸತ್ಯನೋ, ಏನು ವ್ಯಾವಹಾರಿಕ ಸತ್ಯನೋ, ಏನು ಪಾರಮಾರ್ಥಿಕ ಸತ್ಯನೋ? ಇದೇ ನಿಮ್ ತಲೆಯೊಂದು ಇಳಿಸ್ಬೇಕಾಗ್ಯದ. ನಾವು ಇದನ್ನ ಪಾರಮಾರ್ಥಿಕ ಸತ್ಯಕ್ಕ ಶುದ್ಧ ಬ್ರಹ್ಮ ಬಿಟ್ರೆ ಮತ್ತೆ ಯಾರು ಅಲ್ಲಿ ಇರ್ಲಕ್ ಸಾಧ್ಯ ಇಲ್ಲ. ಬ್ರಹ್ಮ ಒಬ್ಬನೇ. ಉಳಿದು ಎಲ್ಲ ಏನದವ ಇವು ವ್ಯಾವಹಾರಿಕ ಸತ್ಯ. ಗುರು ಶಾಸ್ತ್ರ ಇವೆಲ್ಲ ವ್ಯಾವಹಾರಿಕ ಸತ್ಯ. ಈ ಪ್ರವಚನ ಮಾಡೋದು, ಇದೆಲ್ಲ ಹೇಳೋದು ಕೇಳೋದು ಎಲ್ಲ ವ್ಯಾವಹಾರಿಕ ಸತ್ಯ. ಇದು ಕೆಸರು. ಇದು ಈ ಕೆಸರಿನಿಂದ ಕಮಲ ತೆಗಿಬೇಕಾಗ್ಯದ ನಾವು. ಇವ್ಯಾವು ಸತ್ಯ ಇಲ್ಲ. ಗುರುನೂ ಸತ್ಯ ಇಲ್ಲ, ಶಾಸ್ತ್ರನೂ ಸತ್ಯ ಇಲ್ಲ. ಗುರುವನ್ನೇ ಗಟ್ಟಿಯಾಗಿ ಹಿಡ್ಕೊಂಡ್ರಿ ಸತ್ಯರಿ, ಹೋಗಂಗಿಲ್ಲ, ನೀವು ಮೋಕ್ಷ ಆಗಂಗಿಲ್ಲ. ಯಾವುದೇ ಶಾಸ್ತ್ರವನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರಿ ಸತ್ಯರಿ, ಮುಗಿದಷ್ಟೇ. ಅವರ್ಷನ ಆದಂಗ 9 ತಿಂಗಳು ಗರ್ಭದಾಗಿದ್ದು ಹುಟ್ಟಿದ ಕೂಸೆ ಬೇರೆ, 3 ತಿಂಗಳದಾಗ ಅವರ್ಷನ ಆಗದೆ ಬೇರೆ. ಯಾರು ಈ ಗುರು ಶಾಸ್ತ್ರಗಳನ್ನೇ ಪರಮಾರ್ಥ ಅಂತ ತಿಳ್ಕೊಂಡಾರ ಅವ್ರಿಗೆ ಎಂದೆಂದೂ ಬ್ರಹ್ಮಜ್ಞಾನ ಆಗಂಗಿಲ್ಲ. ಉಪಯೋಗ ಮಾಡ್ಕೋಬೇಕಷ್ಟೇ. ಇವುಗಳನ್ನ ಉಪಯೋಗ ಮಾಡಿಕೊಂಡು ನೀವು ಶುದ್ಧ ಬ್ರಹ್ಮ ಸ್ವರೂಪರಾಗಬೇಕು.
ಇವುಗಳನ್ನು ಉಪಯೋಗ ಮಾಡ್ಕೋಬೇಕು, ಯುಕ್ತಿಯಿಂದ ಉಪಯೋಗ ಮಾಡಬೇಕು, ಗುರುವಿನ ಉಪಯೋಗ ಮಾಡ್ಕೋಬೇಕು, ಶಾಸ್ತ್ರಗಳನ್ನ ಉಪಯೋಗ ಮಾಡ್ಕೋಬೇಕು. ಇದು ಪಾರಮಾರ್ಥಿಕ ಸತ್ಯ ಅಲ್ಲ. ಗುರುನೂ ಮಿಥ್ಯ, ಶಾಸ್ತ್ರನೂ ಮಿಥ್ಯ. ಗುರುನೂ ಅನಾತ್ಮ, ಶಾಸ್ತ್ರನೂ ಅನಾತ್ಮ. ಇದು ವ್ಯಾವಹಾರಿಕ ಸತ್ಯ. ಆತ್ಮತತ್ವ ಒಂದೇ, ಶುದ್ಧ ಬ್ರಹ್ಮ ಒಬ್ಬನೇ, ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ. ಅವನೊಬ್ಬನೇ, ಏಕಂ ಏವಂ ಅದ್ವಿತೀಯಂ ಬ್ರಹ್ಮ, ಅವನೊಬ್ಬನೇ. ಅಂತ ಬ್ರಹ್ಮ ಸ್ವರೂಪ ನಾನದಿನಿ. ಮತ್ತೆ ವಿಶ್ವದ ಎಲ್ಲಾ ಜೀವಿಗಳು, ಎಲ್ಲಾ ವಸ್ತುಗಳು ಬ್ರಹ್ಮ ಸ್ವರೂಪನೇ ಅದವ. ಆದ್ರ ನನ್ನ ಅಜ್ಞಾನದ ಕಾರಣ ನನ್ನ ಬ್ರಹ್ಮ ಸ್ವರೂಪವನ್ನು ಮರ್ತೀನಿ. ವಿಶ್ವದ ಎಲ್ಲ ಬ್ರಹ್ಮದ ಒಂದು ರೂಪವನ್ನು ಮರೆತು ನಾನಾ ರೀತಿಯಾದ ನಾಮರೂಪಗಳನ್ನ ತಿಳ್ಕೊಳಕತ್ತೀನಿ. ಇದೆಲ್ಲ ನನ್ನ ಅಜ್ಞಾನ, ಇದೆಲ್ಲ ನನ್ನ ಅವಿವೇಕ ಅಂತ ಹೇಳಿ. ಗುರು ಅಂದ್ರೆ ಏನು ದೊಡ್ಡದಲ್ಲ, ಹಿರಿಯ ಸಾಧಕ. ನಿಮ್ಗಿಂತ ಮೊದಲು ಒಬ್ಬ ಸೀನಿಯರ್ ಅಷ್ಟೇ. ಮೊದಲು ತಿಳ್ಕೊಂಡವ ಶಾಸ್ತ್ರ ಅಂದ್ರೆ ಏನು ಇಲ್ಲ. ಯಾರಿಗೆ ತಮಗೊಂದು ಸತ್ಯ ಅನಿಸದ ಅದನ್ನು ಬರೆದಿಟ್ಟು ಹೋಗೋದು ಅಥವಾ ಹೇಳಿಟ್ಟು ಹೋಗೋದು. ಯಾರ್ಯಾರು ಬುಕ್ ಬರೆದಿಟ್ಟು ಹೋಗ್ಯಾರ, ನಾನು ಯೂಟ್ಯೂಬ್ದಾಗ ಪಾಠದಾಗ ಹೇಳಿಡ್ಲಕತ್ತೀನಿ. ನನ್ನ ಅನುಭವ ಅಷ್ಟೇ. ಅದೇನ್ ದೊಡ್ಡ ಘನಕಾರ್ಯ ಅಂತ ಇಟ್ಕೋಬೇಡ್ರಿ. ಮುಖ್ಯವಾದ ಘನಕಾರ್ಯ ಏನಂದ್ರೆ ನಿಮ್ಮ ಸ್ವರೂಪವನ್ನು ನೀವು ಅರಿಯುವುದು. ಇಷ್ಟು ಸರಳವಾಗಿ ಬ್ರಹ್ಮವಿದ್ಯೆಯನ್ನ ಇಷ್ಟು ಹೇಳಿದ ಮೇಲೆ ಏನಾಗಬೇಕು, ನಿಮ್ಮೊಳಗೆ ಕೆಲವೊಂದು ನಿರ್ಣಯಗಳು ತಗೋಬೇಕು. ಹಂಗಂಗಾಗ್ತದ್ರಿ, ನಾವು ಎಷ್ಟು ಮನಿ ಗುರುಗಳಂತ, ಊರ್ ಗುರುಗಳಂತ, ಮನಿ ದೇವರಂತ, ಗ್ರಾಮ ದೇವತೆ ಅಂತ, ಮತ್ತು ದೇಶ ದೇವತೆ, ಆ ದೇವತೆ, ಈ ದೇವತೆ, ಎಲ್ಲನೂ ವ್ಯವಹಾರಿಕ ಸತ್ಯ. ನಿತ್ಯ ಅನಾತ್ಮ ಸತ್ಯ ತಿಳ್ಕೊಂಡ್ಬಿಡ್ರಿ. ಅವು ಯಾವ ಆತ್ಮ ಅಲ್ಲವೇ ಅಲ್ಲವು. ಅದರಲ್ಲಿಂತ ನಿಮಗೆ ಪರಮ ಸುಖ ಎಂದೆಂದೂ ಆಗಲ್ಲ. ನನ್ನನ್ನ ಗುರು ಅಂತ ತಿಳ್ಕೊಂಡಿರಿ ಎಂದರೆ ಸುಖ ಆಗ್ಯದ ನನ್ಗಿಂತ ನಿಮಗೆ. ಇನ್ನೈತೆ ದುಃಖನೇ ಕೊಡ್ತೀನಿ ನಾನು. ಯಾವುದರಿಂದ ಸುಖ ಸಿಗಲ್ಲ, ನಿಮ್ಮ ಆತ್ಮದಿಂದಲೇ ನಿಮಗೆ ಸುಖ. ನಿಮ್ಮ ಆತ್ಮನೇ ನಿಮ್ಮ ಶಾಸ್ತ್ರ, ನಿಮ್ಮ ಆತ್ಮನೇ ನಿಮ್ಮ ಗುರು. ಅದನ್ನ ಹಿಡ್ಕೋಬೇಕು. ಒಳಗೆ ಆತ್ಮ ಇಲ್ಲವ್ರು ಯಾರು ಎದುರೇನು? ಆತ್ಮ ಅಂದ್ರೆ ಅರಿವು, ಮತ್ತೇನು ಸಂಶಯ.